ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇರುತ್ತೆ BPT ಮಾಡಬೇಕು ಅಂತ ಬಯಸಿರುವಂತಹ ವಿದ್ಯಾರ್ಥಿಗಳಿಗೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ BPT ಕೋರ್ಸ್ಗಳು ಅಂತ ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ. ಯಾರೆಲ್ಲ ವಿದ್ಯಾರ್ಥಿಗಳು PUC ಸೈನ್ಸ್ 45% ಮೇಲೆ ಪಾಸ್ ಆಗಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ KCET ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಈ ವರ್ಷದಿಂದ ಹೊಸ ರೂಲ್ಸ್ ಬಂದಿರುವುದು. ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಇಂಜಿನಿಯರಿಂಗ್ ಅಪ್ಲಿಕೇಶನ್ ಹಾಕಿದರೆ ಅಥವಾ ಅಗ್ರಿಕಲ್ಚರ್ಗೆ ಅಪ್ಲಿಕೇಶನ್ ಹಾಕಿದರೆ ಅಥವಾ BSc ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕಿದರೆ, ಅದರ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಅದರಲ್ಲಿ BSc OT, BSc ಡಯಾಲಿಸಿಸ್, BSc ಕಾರ್ಡಿಯಕ್ ಟೆಕ್ನಾಲಜಿ, BSc MLT ವಿವಿಧ ಕೋರ್ಸ್ಗಳು ಬರ್ತವೆ. ಇನ್ನು ಅದನ್ನು ಕೂಡ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ಅಂಥ ವಿದ್ಯಾರ್ಥಿಗಳಿಗೆ BPT ಕೋರ್ಸನ್ನು ಮಾಡಲಿಕ್ಕೆ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸರ್, ನಾವು ಅಪ್ಲಿಕೇಶನನ್ನು ಹಾಕಿಲ್ಲ, ಏನು ಮಾಡಬೇಕು? ನಮಗೆ ಗೊತ್ತಾಗಲಿಲ್ಲ, ಆದರೆ ನಾವು CET ಅಪ್ಲಿಕೇಶನನ್ನೇ ಹಾಕಿಲ್ಲ, ನಾವೇನು ಮಾಡಬೇಕು ಅಂತಂದರೆ, ಸೊ ಮುಂದಿನ ದಿನಗಳಲ್ಲಿ ನೀವು ಕಾಯಬೇಕಾಗತ್ತೆ ಅಥವಾ ನೀವು KEಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ನಮಗೆ ಗೊತ್ತಿರಲಿಲ್ಲ, ನಾವು 2ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀವಿ, 3ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀವಿ, ನಮಗೂ ಕೂಡ ಒಂದು ಪರ್ಮಿಷನ್ ಕೊಡಿ ಅಂತಂದರೆ, ಸೊ ಧಾರಾಳವಾಗಿ ಅವರು 1-2 ದಿನ 3 ದಿನ ನಿಮಗೆ ಕಾಲಾವಕಾಶ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಡ್ಬೋದು. ಯಾಕೆ ಕೊಡ್ಬೋದು ಅಂತಂದರೆ, BPT CET ಎಕ್ಸಾಮ್ ಮೇಲೆ ಡಿಪೆಂಡ್ ಇಲ್ಲ. CET ಎಕ್ಸಾಮ್ ಮೇಲೆ ಡಿಪೆಂಡ್ ಇಲ್ಲ. ಇದು ಜಸ್ಟ್ ಅಪ್ಲಿಕೇಶನ್ ಮಾತ್ರ ಹಾಕಿರಬೇಕು. ಇದಕ್ಕೆ ಬೇರೆಯಾದಂಥ ಒಂದು ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. BPTಗೆ ಸಪ್ರೇಟಾಗಿ ಕೌನ್ಸಿಲಿಂಗನ್ನು ಮಾಡ್ತಾರೆ. ಆವಾಗ ನಿಮ್ಮ ಪರ್ಸೆಂಟೇಜ್ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಪರ್ಸೆಂಟೇಜ್ ಮೇಲೆ ನಿಮಗೆ ಸೀಟ್ಗಳನ್ನು ಅಂದರೆ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಆ ರ್ಯಾಂಕ್ ನಂಬರ್ಗಳ ಆಧಾರದ ಮೇಲೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಈಗಾಗಲೇ ನೀವು CET ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಮತ್ತೆ ನೀವು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ವೇಟ್ ಮಾಡಬೇಕಾಗತ್ತೆ, KE ಏನು ರೆಸ್ಪಾನ್ಸ್ ಮಾಡುತ್ತೆ ಅಂತ ನೀವು ವೇಟ್ ಮಾಡಬೇಕಷ್ಟೆ. ಸೊ ಯಾವಾಗ KEದವರು ತಮ್ಮ ಆಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಏನಂತಂದರೆ ಒಂದು ಕ್ಯಾಲೆಂಡರ್ ಇವೆಂಟನ್ನು ಬಿಡ್ತಾರೆ. ಯಾವೆಲ್ಲ ಕೋರ್ಸಿನವರಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಬಿಡ್ತಾರೆ, ಕೋರ್ಸ್ಗಳ ಲಿಸ್ಟನ್ನು ಕೊಡ್ತಾರೆ. ಆದರೆ ನನ್ನ ಪ್ರಕಾರ ಪ್ರತಿ ವರ್ಷ ಇಂಜಿನಿಯರಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮುಗದ ಮೇಲೆ ಮೆಡಿಕಲ್ ಕೋರ್ಸ್ಗಳಿಗೆ ಕೈ ಹಾಕ್ತಾರೆ KEದವರು. ಅಟ್ ಎ ಟೈಮ್ ಅಂತ ಮಾಡಿಲ್ಲ. ಯಾಕೆ ಅಟ್ ಎ ಟೈಮ್ ಅಂದರೆ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳು ಏನಾದರೂ ಮನಸ್ಸು ಚೇಂಜ್ ಮಾಡಿಕೊಂಡು BSc ನರ್ಸಿಂಗ್ ಮಾಡಬೇಕಂತಂದರೆ ಅವರುಗಳಿಗೆ ಒಂದು ಚಾನ್ಸಸ್ಸನ್ನು ಕೊಡಬೇಕು ಅನ್ನೋದ್ರ ಸಲುವಾಗಿ ಪ್ರತಿ ವರ್ಷವೂ ಇಂಜಿನಿಯರಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮುಗಿದ ಮೇಲೆ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸ್, BPT ಈ ಕೋರ್ಸ್ಗಳಿಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಅಂದರೆ ಸಪ್ರೇಟ್ ಅಂದರೆ 3ನೇ ರೌಂಡ್ದಿಂದ ಕೌನ್ಸಿಲಿಂಗನ್ನು ಅಂದರೆ ಕಾಲೇಜ್ ಸೆಲೆಕ್ಷನನ್ನು, ಆಪ್ಷನ್ ಎಂಟ್ರಿಯನ್ನು, ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ತನಕನೂ ಕಾಯ್ಬೋದು. ಇಲ್ಲಪ್ಪ, ಈ ವರ್ಷ KE ತುಂಬಾ ಇಂಟೆಲಿಜೆಂಟ್ ಆಗಿದೆ, ಸೊ ಹೀಗಾಗಿ ಈ ವರ್ಷನೇ ಇಂಜಿನಿಯರ್ ಜೊತೆಗೆ ಎಲ್ಲವನ್ನೂ ಅಟ್ ಎ ಟೈಮ್ ಮಾಡಿಬಿಡ್ತಾರೆ ಅಂತಂದರೆ, ಸೊ ಅದನ್ನು ಕೂಡ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಆದರೆ ಟೋಟಲ್ ಆಗಿ BPTಗೆ ಮತ್ತೆ ಅಪ್ಲಿಕೇಶನನ್ನು ಬಿಡೋದಿಲ್ಲ. ಯಾರೆಲ್ಲ CET ಅಪ್ಲಿಕೇಶನ್ ಹಾಕಿದಿರಿ ಅಂಥ ವಿದ್ಯಾರ್ಥಿಗಳು ಜಸ್ಟ್ ವೇಟ್ ಮಾಡಬೇಕು ಮತ್ತು ವಾಚ್ ಮಾಡಬೇಕು ಯಾವಾಗ ಆಪ್ಷನ್ ಎಂಟ್ರಿ ಡೇಟನ್ನು ಬಿಡ್ತಾರೆ ಅನ್ನೋದನ್ನು. ಯಾವಾಗ ಬಿಡ್ಬೋದು? 12ನೇ ತಾರೀಕು ತನಕನೂ ಏನಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಎಕ್ಸಾಮಿನೇಷನನ್ನು ನಡೀತಾ ಇದೆ. 12 ತಾರೀಕು ನಂತರ ಆಮೇಲೆ ಈ ವರ್ಷ ನೀಟ್ ಒಂದು ಗದ್ದಲವಾಗಿಬಿಟ್ಟಿದೆ, ಸ್ಕ್ಯಾಮ್ ಆಗಿದೆ, ಅದರ ಬಗ್ಗೆ ಕೂಡ ಒಂದು ಸ್ಪಷ್ಟೀಕರಣ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಮುಂದಿನ 12ನೇ ತಾರೀಕಿನ ನಂತರ ಅಂದರೆ ಸಮೀಪ 15ನೇ ತಾರೀಕಿನ ಸಮೀಪ ತನಕನೂ ನಿಮಗೆ ಸ್ಪಷ್ಟತೆ ಸಿಗುವುದಿಲ್ಲ. ಓಕೆ, ಸ್ಪಷ್ಟತೆ ಸಿಗೋದಿಲ್ಲ. ಯಾಕಂತಂದರೆ 12ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿತದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳದ್ದು. ಅದು ಮುಗಿದ ಮೇಲೆ ಡೇಟ್ಗಳನ್ನು ಬಿಡಬೇಕು. ಬಿಟ್ಟ ಮೇಲೆ ಗೊತ್ತಾಗ್ಬಿಡುತ್ತೆ BSc ನರ್ಸಿಂಗ್ದವ್ರಿಗೆ ಮೊದಲು ಬಿಡ್ತಾರೋ ಅಥವಾ BPT ಅವರಿಗೆ ಕಂಬೈನ್ ಮಾಡ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಓಕೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, CET ಅಪ್ಲಿಕೇಶನ್ ಹಾಕಿಲ್ಲ, ಅವರು KEಗೆ ಕಾಂಟ್ಯಾಕ್ಟ್ ಮಾಡಿ, KEಗೆ ವಿಸಿಟ್ ಮಾಡಿ, ರಿಕ್ವೆಸ್ಟ್ ಮಾಡಿಕೊಳ್ಳ್ರಿ. ಅವರು ನಿಮಗೆ ಡೆಫಿನೆಟಾಗಿ ಒಂದು ಚಾನ್ಸಸ್ಸನ್ನು ಕೊಡ್ತಾರೆ. ಸೊ ಇದು ಅಬೌಟ್ BPT ಬಗ್ಗೆ. ಅದರ ಜೊತೆಗೆ BPT ಕೌನ್ಸಿಲಿಂಗ್ ಪ್ರಕ್ರಿಯೆ ಹೆಂಗಂತಂದರೆ, ಯಾವಾಗ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ, ಸೊ ಅದರಲ್ಲಿ ನೀವು ಗೌರ್ಮೆಂಟ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದು, ಪ್ಲಸ್
ಪ್ರೈವೇಟ್ ಕಾಲೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಗೌರ್ಮೆಂಟ್ ಕಾಲೇಜ್ ಒಂದೇ ಇದೆ, ಸಂಜೀವ್ ಗಾಂಧಿ ಅಲ್ಲಡಲ್ ಸೈನ್ಸ್ ಅಂತ, ಅದೊಂದು ಒಂದೇ ಇರುವುದಂಥದ್ದು ನನಗೂ ಗೊತ್ತಿರುವ ಹಾಗೆ. ಇನ್ ಕೇಸ್ ಈ ವರ್ಷ ಏನಾದರೂ ಹೊಸದಾಗಿದ್ದರೆ ಅದು ಆ್ಯಡ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಅದಕ್ಕಿಂತ ಮೊದಲು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಫೀಸ್ ಸ್ಟ್ರಕ್ಚರ್ ಬಿಡಬೇಕು, ಕಾಲೇಜ್ ಲಿಸ್ಟ್ ಬಿಡಬೇಕು. ಅವು ಬಿಡೋ ತನಕನೂ ಆಪ್ಷನ್ ಎಂಟ್ರಿ ಬಿಡುವುದಿಲ್ಲ. ಯಾಕಂದರೆ ಕಾಲೇಜ್ ಲಿಸ್ಟ್ ಇಲ್ಲದೆ ನಿಮ್ಗೆ ಹೆಂಗೆ ಆ್ಯಡ್ ಮಾಡೋಕೆ ಬರುತ್ತೆ? ಕಾಲೇಜ್ ಲಿಸ್ಟ್ ಬೇಕೇ ಬೇಕಲ್ವಾ? ಸೊ ಕಾಲೇಜ್ ಲಿಸ್ಟನ್ನು ಬಿಡ್ತಾರೆ, ಕಾಲೇಜ್ ಲಿಸ್ಟ್ ಬಿಡೋ ತನಕನೂ ಕಾಯಬೇಕಾಗುತ್ತೆ. ಅದರಲ್ಲಿ ನೀವು ಏನಂತಂದರೆ ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜ್ ಎರಡೂ ಕೂಡ ನೀವು ಗೌರ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ಗಳನ್ನು ಪಡ್ಕೋಬಹುದು. ಸೊ ಪ್ರತಿ ವರ್ಷ ಅರೌಂಡ್ 70% ಅಪ್ ಟು ಇರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, 70%. ಇನ್ ಕೇಸ್ ಆಫ್ ಹೈದರಾಬಾದ್ ಕರ್ನಾಟಕ SC ST ಇದ್ದರೆ 65% ಇರುವಂಥ ವಿದ್ಯಾರ್ಥಿಗಳು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾದಿಂದ ಸೀಟ್ ಸಿಕ್ಕಿದೆ. ಓಕೆ, ಸೊ ಇದು ಇನ್ಫಾರ್ಮೇಷನ್ಸ್. ಅದ್ರ ಜೊತೆಗೆ ನಾನು ಪ್ರತಿ ಸಂಜೆ ಲೈವಲ್ಲಿ ಬರ್ತೇನೆ. ಸೊ ರಜಾ ದಿನಗಳಲ್ಲಿ ನಾನು ಲೈವ್ ಬರದೇ ಇರ್ಬೋದು, ಆದರೆ ಬಂದರೂ ಕೂಡ 1 ತಾಸು ಮಧ್ಯೆ ನಾನು ಅಪ್ಡೇಟ್ ಮಾಡಿರ್ತೇನೆ ಬರ್ತಾ ಇದ್ದೀನಿ ಅಂತ ಹೇಳಿ. ಸೊ ಆ ಥರ ಇರಬೇಕಾದ್ರೆ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಲೈವಲ್ಲಿ ಬಂದು ಮಾಹಿತಿನ ಪಡ್ಕೊಳ್ಬೋದು. ಥ್ಯಾಂಕ್ ಯು.